ನಮಸ್ಕಾರ ಸ್ನೇಹಿತರೆ. 2026ನೇ ವರ್ಷದ ಮಾರ್ಚ್ 3ನೇ ತಾರೀಕಿನಂದು ನಮಗೆ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಚಂದ್ರಗ್ರಹಣ ಮುಖ್ಯವಾಗಿ ಈ 5 ರಾಶಿಯವರ ಜೀವನಕ್ಕೆ ಒಂದು ದೊಡ್ಡ ಅದೃಷ್ಟವನ್ನು ತರಲಿದೆ ಎಂದು ನಮ್ಮ ಜ್ಯೋತಿಷ್ಯ ಪಂಡಿತರು ಘಂಟಾಪಥವಾಗಿ ಹೇಳುತ್ತಿದ್ದಾರೆ. ಈ 5 ರಾಶಿಯವರು ಯಾರೇ ಇರಲಿ, ಇಷ್ಟು ದಿನಗಳಿಂದ ಅನುಭವಿಸಿದ ಕಷ್ಟಗಳು, ನೋವುಗಳು, ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗಿ ಐಶ್ವರ್ಯವು ಇವರ ಕಡೆಗೆ ಹರಿದು ಬರುತ್ತದೆ. ಈ 5 ರಾಶಿಯವರಿಗೆ ಈ ಗ್ರಹಣವು ಅವರ ಅಭಿವೃದ್ಧಿಗೆ ದೊರಕಿದಂತ ಒಂದು ಮಹಾ ಅವಕಾಶವಾಗಿದೆ. ಈ ಗ್ರಹಣದ ಪರಿಣಾಮವಾಗಿ ಇವರ ಜಾತಕದ ದೋಷಗಳು ದೂರವಾಗಿ ಇಂದಿನಿಂದ ನೀವು ಹಿಡಿದಿದ್ದೆಲ್ಲ ಚಿನ್ನವಾಗುತ್ತದೆ. ಉದ್ಯೋಗದಲ್ಲಿ ಪದೋನ್ನತಿಗಳು, ವ್ಯಾಪಾರದಲ್ಲಿ ಲಾಭಗಳು, ಕುಟುಂಬದಲ್ಲಿ ಸಂತೋಷಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಬರಲಿರುವ ಈ ಚಂದ್ರಗ್ರಹಣವು ಈ 5 ರಾಶಿಯವರ ಜೀವನವನ್ನು ತಿರುವು ಮಾಡಿ ಏಕವಾಗಿ 70 ವರ್ಷಗಳ ಕಾಲ ಅಂತ್ಯವಿಲ್ಲದ ಅದೃಷ್ಟವನ್ನು ನೀಡುತ್ತದೆ. ಇದು ನಿಮ್ಮ ಯಶಸ್ಸಿಗೆ ಹೊಸ ಆರಂಭ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಜಯ ಲಭಿಸುತ್ತದೆ. ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಏರಬಹುದು ಎಂಬುದಕ್ಕೆ ಈ 5 ರಾಶಿಯವರು ಉದಾಹರಣೆಯಾಗುತ್ತಾರೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಇವರ ಅದೃಷ್ಟವು ಆಕಾಶ ಮುಟ್ಟುತ್ತದೆ. ಸ್ಥಿರಾಸ್ತಿ ಖರೀದಿಸುತ್ತಾರೆ. ಸಮಾಜದಲ್ಲಿ ಗೌರವ ಮಾನ್ಯತೆಗಳು ಹೆಚ್ಚಾಗುತ್ತವೆ. ಈ 70 ವರ್ಷದ ಅವಧಿ ಇವರ ವಂಶಾಭಿವೃದ್ಧಿಗೆ, ಕೀರ್ತಿ ಪ್ರತಿಷ್ಠೆಗೆ ಅಡಿಪಾಯವಾಗುತ್ತದೆ. ಹಾಗಾದರೆ ಇಂತಹ ಮಹಾ ಅದೃಷ್ಟವನ್ನು ಪಡೆಯುವ 5 ರಾಶಿಯವರು ಯಾರು ಎಂಬುದನ್ನು ನೀವು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿದರೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಏಕೆಂದರೆ ಇದರಲ್ಲಿ ನಾನು ಹೇಳುವಂತ ಪರಿಹಾರಗಳು, ಕೊಡುವ ಸಲಹೆಗಳು ನಿಮ್ಮ ಬೆಳವಣಿಗೆಗೆ ಬಹಳ ಉಪಯುಕ್ತವಾಗುತ್ತವೆ. ಈ ಚಂದ್ರಗ್ರಹಣದಿಂದ ಈ 5 ರಾಶಿಯವರ ಜೀವನದಲ್ಲಿ ಮಹಾ ಅದ್ಭುತಗಳು ಸಂಭವಿಸುತ್ತವೆ. ನೀವು ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುತ್ತದೆ. ಕೆಲ ತಲೆಮಾರುಗಳು ಕೂತು ತಿನ್ನುವಷ್ಟು ಐಶ್ವರ್ಯ ನಿಮ್ಮದಾಗುತ್ತದೆ. ಆದ್ದರಿಂದ ಈ ರಾಶಿಗಳು ಯಾವುವು, ಪಾಲಿಸಬೇಕಾದ ಪರಿಹಾರಗಳು ಯಾವುವು ಎಂಬುದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ಇನ್ನಷ್ಟು ಜನರಿಗೆ, ಈ ರಾಶಿಯವರಿಗೆ ಇದು ತಲುಪುತ್ತದೆ. ನಮಗೂ ಕೂಡ ಪ್ರೇರಣೆ ಸಿಗುತ್ತದೆ. ಹಾಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026 ಮಾರ್ಚ್ 3ರಂದು ಸಂಭವಿಸುವ ಈ ಚಂದ್ರಗ್ರಹಣವು ಬಹಳ ವಿಶಿಷ್ಟವಾದುದು. ಇದು ಪಾಲ್ಗುಣ ಪೌರ್ಣಮಿಯಂದು ಸಿಂಹ ರಾಶಿಯ ಪುಬ್ಬ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಇದರ ಪರಿಣಾಮ ವಿಶ್ವದಾದ್ಯಂತ ಇರುತ್ತದೆ. ಭಾರತದಲ್ಲಿಯೂ ಇದು ಗೋಚರಿಸುತ್ತದೆ. ಅಂದರೆ ಈ ದಿನವೇ ಹೋಳಿ ಹಬ್ಬ ಕೂಡ ಬರುತ್ತದೆ. ಜೊತೆಗೆ ಹುಣ್ಣಿಮೆಯೂ ಇದೆ. ಆದರೆ ಈ ಬಾರಿ ಹುಣ್ಣಿಮೆಯ ಜೊತೆಗೆ ಗ್ರಹಣ ಬಂದಿದೆ. ಆದ್ದರಿಂದ ಪ್ರತಿಕೂಲ ಶಕ್ತಿಗಳು ಇರಬಹುದು. ಹಾಗಾಗಿ ಹುಣ್ಣಿಮೆ ದಿನ ಹೋಳಿ ಹಬ್ಬವನ್ನು ಬಹುತೇಕ ಆಚರಿಸದಿರುವುದು ಉತ್ತಮ. ಹೋಳಿ ಆಡಲೇಬೇಕಾದವರು ಬೆಳಿಗ್ಗೆ 11 ಗಂಟೆಯೊಳಗೆ ಮುಗಿಸಿಕೊಳ್ಳಿ. ನಂತರ ಆಚರಿಸಬಾರದು ಎಂದು ಜ್ಯೋತಿಷ್ಯ ಪಂಡಿತರು ಹೇಳುತ್ತಾರೆ. ಚಂದ್ರನು ನಮಗೆ ತಾಯಿಯ ಸಮಾನ, ಸೂರ್ಯನು ತಂದೆಯ ಸಮಾನ ಎಂದು ಶಾಸ್ತ್ರ ಹೇಳುತ್ತದೆ. ಚಂದ್ರನಿಗೆ ಗ್ರಹಣ ಬಂದಿರುವುದರಿಂದ ಈ ದಿನ ಕೆಲವು ನಿಯಮಗಳನ್ನು ಎಲ್ಲರೂ ತಪ್ಪದೆ ಪಾಲಿಸಬೇಕು. ಮಧ್ಯಾಹ್ನ 3 ಗಂಟೆ 20 ನಿಮಿಷದಿಂದ ಸಂಜೆ 6 ಗಂಟೆ 47 ನಿಮಿಷದವರೆಗೆ ಗ್ರಹಣ ಗೋಚರಿಸುತ್ತದೆ. ಭಾರತದಲ್ಲಿಯೂ ಇದು ಅನ್ವಯಿಸುತ್ತದೆ. ಅಂದರೆ ಸೂತಕ ನಿಯಮಗಳನ್ನು ಪಾಲಿಸಬೇಕು. ಈ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚುತ್ತಾರೆ. ಗ್ರಹಣದ ನಂತರ ಮನೆ ಮತ್ತು ಬಾಗಿಲು ಶುದ್ಧಿ ಮಾಡಬೇಕು. ಗರ್ಭಿಣಿಯರು ಹೊರಗಡೆ ಬರಬಾರದು. ದೇವರ ನಾಮಸ್ಮರಣೆ ಮಾಡುತ್ತಾ ಮನೆಯೊಳಗೆ ಕುಳಿತುಕೊಳ್ಳಬೇಕು. ಉಗುರುಗಳನ್ನು ಕತ್ತರಿಸುವುದು, ತರಕಾರಿ ಕತ್ತರಿಸುವುದು, ಬಟ್ಟೆ ಹೊಲಿಯುವುದು ಇತ್ಯಾದಿ ಕೆಲಸಗಳನ್ನು ಮಾಡಬಾರದು. ಮನೆಯ ಕಿಟಕಿಗಳು ಬಾಗಿಲುಗಳು ಮುಚ್ಚಬೇಕು. ಆಸ್ಪತ್ರೆಗಳಿಗೂ ಕೂಡ ಹೋಗಬಾರದು. ಶಾಂತವಾಗಿ ಜಪ ಮಾಡಬೇಕು. ಆಹಾರ ಪದಾರ್ಥಗಳ ಮೇಲೆ ತಪ್ಪದೆ ದರ್ಬೆ ಹಾಕಬೇಕು. ದರ್ಬೆ ಇಲ್ಲದಿದ್ದರೆ ತುಳಸಿ ಎಲೆಗಳನ್ನು ಹಾಕಬಹುದು.
ಗ್ರಹಣದ ನಂತರ ಎಲ್ಲರೂ ತಪ್ಪದೆ ತಲೆ ಸ್ನಾನ ಮಾಡಿ ಮನೆ ಶುದ್ಧಿ ಮಾಡಬೇಕು. ದೇವರ ಕೋಣೆಯಲ್ಲಿರುವಂತ ಫೋಟೋಗಳು ಮತ್ತು ವಿಗ್ರಹಗಳನ್ನು ಶುಚಿ ಮಾಡಿ ನಂತರ ಪೂಜೆ ಮಾಡಬೇಕು. ಈ ನಿಯಮಗಳನ್ನು ಎಲ್ಲರೂ ಕೂಡ ಪಾಲಿಸಬೇಕು. ಈಗ ಈ ಚಂದ್ರಗ್ರಹಣವು ಯಾವ 5 ರಾಶಿಗಳಿಗೆ ಶುಭ ತರುತ್ತದೆ ಎಂದು ನೋಡೋಣ. ಮೊದಲ ಅದೃಷ್ಟ ರಾಶಿ ವೃಶ್ಚಿಕ ರಾಶಿ. ಇದು ರಾಶಿಚಕ್ರದಲ್ಲಿ 8ನೇ ರಾಶಿ. ಇದರ ಅಧಿಪತಿ ಕುಜ. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 4 ಪಾದಗಳು, ಜ್ಯೇಷ್ಠ ನಕ್ಷತ್ರ 4 ಪಾದಗಳಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಗೆ ಸೇರುತ್ತಾರೆ. ಈ ಗ್ರಹಣದಿಂದ 70 ವರ್ಷಗಳ ಕಾಲ ನಿಮಗೆ ರಾಜಯೋಗ ಬರಲಿದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಧಿಕವಾದ ಲಾಭ ಸಿಗಲಿದೆ. ರಿಯಲ್ ಎಸ್ಟೇಟ್ ವ್ಯವಹಾರಿಗಳಿಗೆ ಇದು ಸುವರ್ಣ ಅವಕಾಶ. ನಿಮ್ಮ ಸಾಲಗಳು ತೀರಲಿವೆ. ಸಮಾಜದಲ್ಲಿ ಗೌರವ ಸಿಗಲಿದೆ. ಆದರೆ ಅಹಂಕಾರ ಬೇಡ. ನೀವು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳಿ. ನೀವು ಮಂಗಳವಾರದಂದು ಕೆಂಪು ಬಟ್ಟೆ ಧರಿಸಿ ಕೆಂಪು ಬೇಳೆ ಅಂದರೆ ಮೈಸೂರು ಬೇಳೆಯನ್ನು ದಾನ ಮಾಡಿ. ಈ ದಿನ ಆರೋಗ್ಯವಂತರು ರಕ್ತದಾನ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ನೀವು ಮಂಗಳವಾರ ಅಥವಾ ಪ್ರತಿದಿನ ಈ ಮಂತ್ರವನ್ನು 108 ಸಲ ಜಪಿಸಬೇಕು. ಆ ಮಂತ್ರ ಏನಂದ್ರೆ ಓಂ ಹಂ ಅಂಗಾರಕಾಯ ನಮಃ. ಇನ್ನು 2ನೇ ಅದೃಷ್ಟ ರಾಶಿ ತುಲಾರಾಶಿ. ಇದು ರಾಶಿಚಕ್ರದಲ್ಲಿ 7ನೇ ರಾಶಿ. ಇದರ ಅಧಿಪತಿ ಶುಕ್ರ. ಚಿತ್ತಾ ನಕ್ಷತ್ರ 3-4 ಪಾದಗಳು, ಸ್ವಾತಿ ನಕ್ಷತ್ರ 4 ಪಾದಗಳು, ವಿಶಾಖ ನಕ್ಷತ್ರ 1, 2, 3 ಪಾದಗಳು ಈ ರಾಶಿಗೆ ಅಂದರೆ ತುಲಾ ರಾಶಿಗೆ ಸೇರುತ್ತದೆ. ನಿಮಗೆ ಈ ಸಲ ಲಕ್ಷ್ಮೀ ಯೋಗ ಬಂದಿದೆ. ನಿಮ್ಮ ಸ್ವಂತ ಮನೆ ಕನಸು ನೆರವೇರುತ್ತದೆ. ವಾಹನ ಖರೀದಿಸುತ್ತೀರಿ. ಉದ್ಯೋಗದಲ್ಲಿ ಪದೋನ್ನತಿ ಇರುತ್ತದೆ. ಶುಕ್ರವಾರದಂದು ತಪ್ಪದೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಬೇಕು. ನೀವು ಶುಕ್ರವಾರ ಬಿಳಿ ಬಟ್ಟೆ ಧರಿಸಬೇಕು. ಶುಕ್ರವಾರದಂದು ಹಾಲು, ಮೊಸರು, ಅಕ್ಕಿ ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಆ ಮಂತ್ರ ಏನಂದ್ರೆ ಓಂ ಶುಂ ಶುಕ್ರಾಯ ನಮಃ. ಇನ್ನು 3ನೇ ಅದೃಷ್ಟ ರಾಶಿ ಮಿಥುನ ರಾಶಿ. ಈ ರಾಶಿಗೆ ಅಧಿಪತಿ ಬುಧ. ಮೃಗಶಿರ ನಕ್ಷತ್ರ 3-4 ಪಾದಗಳು, ಆರ್ದ್ರ ನಕ್ಷತ್ರ 4 ಪಾದಗಳು, ಪುನರ್ವಸು ನಕ್ಷತ್ರ 1, 2, 3 ಪಾದಗಳು ಮಿಥುನ ರಾಶಿಗೆ ಸೇರುತ್ತದೆ. ನಿಮಗೆ ಸಹಜವಾಗಿಯೇ ಧೈರ್ಯ ಜಾಸ್ತಿ. ಈ ಸಮಯದಲ್ಲಿ ದೂರ ಪ್ರಯಾಣ ಮಾಡುತ್ತೀರಿ. ಉದ್ಯೋಗದಲ್ಲಿ ಪದೋನ್ನತಿ ಇರುತ್ತದೆ. ಬುಧವಾರದಂದು ತಪ್ಪದೆ ನೀವು ಗಣಪತಿಯ ಪೂಜೆ ಮಾಡಬೇಕು. ಹಾಗೆ ಹಸಿರು ಬಣ್ಣದ ಬಟ್ಟೆ ಧರಿಸಬೇಕು. ಹೆಸರು ಕಾಳನ್ನು ಬಡವರು ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಹಾಗೆ ನೀವು ಬುಧವಾರದಂದು ತಪ್ಪದೆ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಆ ಮಂತ್ರ ಏನಂದ್ರೆ ಓಂ ಬುಂ ಬುಧಾಯ ನಮಃ. ಇನ್ನು 4ನೇ ಅದೃಷ್ಟ ರಾಶಿ ಮೀನ ರಾಶಿ. ಇದು ರಾಶಿಚಕ್ರದಲ್ಲಿ 12ನೇ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಗುರು. ಪೂರ್ವಭಾದ್ರ 4 ಪಾದಗಳು, ಉತ್ತರಾಭಾದ್ರ 4 ಪಾದಗಳು, ರೇವತಿ ನಕ್ಷತ್ರ 4 ಪಾದಗಳು ಮೀನ ರಾಶಿಗೆ ಸೇರುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಾಲಗಳು ಮತ್ತು ರೋಗಗಳು ನಿವಾರಣೆಯಾಗುತ್ತದೆ. ಶತ್ರುಗಳ ಮಧ್ಯೆ ಜಯ ಗಳಿಸುತ್ತೀರಿ. ಗುರುವಾರದಂದು ತಪ್ಪದೆ ನೀವು ಸಾಯಿಬಾಬಾ ಪೂಜೆ ಮಾಡಬೇಕು. ಹಾಗೆ ಸಾಧ್ಯವಾದಷ್ಟು ಜನರಿಗೆ ಗುರುವಾರದಂದು ಅನ್ನದಾನ ಮಾಡಬೇಕು. ನಿಮ್ಮ ಕೈಯಲ್ಲಿ ಒಬ್ಬರಿಗೆ ಊಟ ಹಾಕುವ ಕೆಪಾಸಿಟಿ ಇದ್ದರೆ ಒಬ್ಬರಿಗೆ ಮಾತ್ರನೇ ಹಾಕಿ. ಹಾಗೆ ಗುರುವಾರದಂದು ಹಳದಿ ಬಟ್ಟೆ ಧರಿಸಬೇಕು. ಹಾಗೆ ನೀವು ಗುರುವಾರದಂದು ತಪ್ಪದೆ ಈ 2 ಮಂತ್ರಗಳನ್ನು ಅಥವಾ ಒಂದು ಮಂತ್ರವನ್ನು 108 ಬಾರಿ ಜಪಿಸಬೇಕು. ಆ ಮಂತ್ರಗಳು ಯಾವುದು ಅಂದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ. ಸಾಧ್ಯವಾದರೆ ಈ 2 ಮಂತ್ರಗಳನ್ನು ಕೂಡ 108 ಸಲ ಜಪ ಮಾಡಲು ಪ್ರಯತ್ನಿಸಿ. ಸಾಧ್ಯವಾಗದಿದ್ದರೆ
ಯಾವುದೋ ಒಂದು ಮಂತ್ರವನ್ನು ಜಪ ಮಾಡಿ. ಇನ್ನು 5ನೇ ಅದೃಷ್ಟ ರಾಶಿ ಧನಸ್ಸು ರಾಶಿ. ಇದು ರಾಶಿ ಚಕ್ರದಲ್ಲಿ 9ನೇ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಗುರು. ಮೂಲ ನಕ್ಷತ್ರ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 4 ಪಾದಗಳು, ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನಸ್ಸು ರಾಶಿಗೆ ಸೇರುತ್ತದೆ. ನಿಮಗೆ ಏಕಾಏಕಿ 70 ವರ್ಷಗಳ ಕಾಲ ರಾಜಯೋಗ ಇದೆ. ವಿದೇಶ ಪ್ರಯಾಣ ಮಾಡುವ ಅವಕಾಶ ಇದೆ. ನಿಮಗೆ ಆಸ್ತಿ ಲಾಭ ಇದೆ. ಅಂದರೆ ಪಿತ್ರಾರ್ಜಿತ ಆಸ್ತಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಅಥವಾ ನಿಮ್ಮ ಸಂಗಾತಿ ಕಡೆಯಿಂದ ಕೂಡ ನಿಮಗೆ ಆಸ್ತಿ ಬರುವ ಸಾಧ್ಯತೆ ಇದೆ. ನೀವು ಸಾಧ್ಯವಾದರೆ ಗುರುವಾರದಂದು ಉಪವಾಸ ಇರಲು ಪ್ರಯತ್ನಿಸಿ. ಹಾಗೆ ಗುರುವಾರದಂದು ಕಡಲೆ ಬೇಳೆ ಅಥವಾ ಕಡಲೆಕಾಳುಗಳನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ನೀವು ಗುರುವಾರದಂದು ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಆ ಮಂತ್ರ ಯಾವುದಂದ್ರೆ ಓಂ ಬೃಂ ಬೃಹಸ್ಪತಯೇ ನಮಃ. ಸ್ನೇಹಿತರೆ, ಈ ಸಲ ಬರಲಿರುವ ಚಂದ್ರಗ್ರಹಣವು ಈ 5 ರಾಶಿಯವರ ಜೀವನದಲ್ಲಿ ಅದ್ಭುತ ಬೆಳಕು ತರುತ್ತದೆ. 70 ವರ್ಷಗಳ ಕಾಲ ನಿಮ್ಮ ಅದೃಷ್ಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಜೊತೆಗೆ ನಿಮ್ಮ ನೀತಿ, ಪ್ರಾಮಾಣಿಕತೆ, ಪರಿಶ್ರಮ ನಿಮಗೆ ಇನ್ನಷ್ಟು ಉನ್ನತ ಸ್ಥಾನ ತರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರು ಸಂಬಂಧಿಕರ ಜೊತೆ ಶೇರ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.